ಸಿದ್ದೇಶ್ವರ, ನಿನ್ನನ್ನು ನಂಬಿ ಬದುಕುತ್ತಿರುವ ಕುಟುಂಬ ಇದು. ಈ ಮನೆತನಕ್ಕೆ ಯಾವ ಅನ್ಯಾಯ ಆಗದಂತೆ ಕಾಪಾಡುವ ಭಾರ ನಿನ್ನದು ದೇವ, ನಿನ್ನದು. ಯಾಕಂದ್ರೆ ರಾಮ ಲಕ್ಷ್ಮಣನಂತಿರುವ ಆ ನಮ್ಮ ಅಣ್ಣಂದರ ಮೇಲೆ ಸದಾ ನಿನ್ನ ಆಶೀರ್ವಾದ ಇರಲಿ ಅಂತ ನಾನು ನಿನ್ನಲ್ಲಿ ಕೋಟಿ ಕೋಟಿ ನಮನಗಳನ್ನು ಮಾಡಿ ಬೇಡಿಕೊಳ್ತಾ ಇದ್ದೀನಿ ದೇವ. ಈ ನಮ್ಮ ಮನೆತನಕ್ಕೆ ಯಾವ ಬಿರುಗಾಳಿ ತಾಕದಾಗಿ ನೋಡಿಕೊಳ್ಳುವ ಹೊಣೆ ನಿನ್ನದು ಶಿವನೇ, ನಿನ್ನದು. ಅಷ್ಟೇ ಇಲ್ಲ, ನಮ್ಮ ಸಣ್ಣಣ್ಣ ತನ್ನ ಪ್ರಾಣ ಪಣಕ್ಕಿಟ್ಟು ಈ ದೇಶವನ್ನು ರಕ್ಷಿಸುವುದಕ್ಕಾಗಿ ಮಿಲಿಟರಿಗೆ ಸೈನಿಕನಾಗಿ ಯುದ್ಧಕ್ಕೆ ಹೋಗ್ತಾ ಇದ್ದಾನೆ ದೇವ್ರೆ. ಅವ ಯುದ್ಧದಲ್ಲಿ ಜಯಶಾಲಿಯಾಗಿ ಬರಲಿ ಅಂತ ಸರ್ವಶಕ್ತಿಯನ್ನು ಅವನಿಗೆ ಕೊಟ್ಟು ಕಾಪಾಡು ದೇವ, ಕಾಪಾಡು. ಸತ್ಯಮೇವ ಜಯತೆ ಎನ್ನುವ ಶಬ್ದ ಇನ್ನೂ ಸತ್ತಿಲ್ಲ ತಂಗಿ. ಸತ್ಯವಂತರು ಇರುವವರೆಗೂ ಸತ್ಯ ಸಾಯುವುದಿಲ್ಲ ತಂಗಿ, ಸತ್ಯ ಸಾಯುವುದಿಲ್ಲ. ಯುದ್ಧಕ್ಕೆ ಹೊರಟಿರುವ ನನ್ನ ತಮ್ಮ ಗೆದ್ದು ಬಂದೇ ಬರುತ್ತಾನಮ್ಮ. ನಿಶಾಣ ನಿಮ್ಮ ಮಾತು. ಸೋಲು ಅನ್ನೋ ಶಬ್ದ ನಿಮ್ಮಲ್ಲಿ ಇಲ್ವೇ ಇಲ್ಲ. ಯಾಕಂದ್ರೆ ನನ್ನ ಅಣ್ಣನ ಹೃದಯ ಭಂಡಾರದಲ್ಲಿ ಸೋಲು ಎಂಬ ಶಬ್ದಕ್ಕೆ ಸ್ಥಳವೇ ಇಲ್ಲ ಅಣ್ಣ. ಆ ನಂಬಿಕೆ ನನಗಿದೆ. माँ तुझे सलाम, माँ तुझे सलाम, माँ तुझे सलाम, माँ तुझे सलाम. ತಂಗಿ ಸವಿತಾ, ಪೂಜೆ ಮುಗಿಯುತ್ತೇನಮ್ಮ? ಹಾಯ್. ಆ ಶಿವಯೋಗಿ ಸಿದ್ದರಾಮೇಶ್ವರನಲ್ಲಿ ಏನೊಂದು ಕೇಳಿಕೊಂಡೆ. ಅಣ್ಣ, ನಿಮ್ಮನ್ ಬಿಟ್ರೆ ಮತ್ತಿನ್ನೇನು ಕೇಳಕ್ಕಾಗತ್ತೆ? ನೀ ಹೇಗಾದ್ರೆ ಯುದ್ಧಕ್ಕೆ ಹೊಂಟಿದಿಲ್ಲ, ಯುದ್ಧದಲ್ಲಿ ನಮ್ಮಣ್ಣ ಗೆದ್ದು ಜಯಶಾಲಿನಿಯಾಗಿ ಬರ್ಲಿ ಅಂತ ಆ ದೇವ್ರ ಹತ್ರ ನಾನು ಬೇಡ್ಕೊತಾ ಇದ್ದೆ. ಅಣ್ಣ, ಇಬ್ರು ದೇವರಿಗೆ ನಮಸ್ಕಾರ ಮಾಡಿ ಪ್ರಸಾದ ಕೊಡು. ನಿನ್ನ ಪ್ರಸಾದ ನಾನು ಯುದ್ಧದಿಂದ ಮಳೆ ಬರುವವರೆಗೂ ನನಗೆ ನಿನ್ನ ಪ್ರೀತಿಗೆ ಉಸಿರಾಗಿರಲಮ್ಮ. ಅಣ್ಣ, ನೀನು ಯುದ್ಧಕ್ಕೆ ಹೋಗುವುದು ನಮಗೆ ಒಂದ್ ಕಡೆ ಸಂತೋಷವಾದ್ರೆ, ನಮ್ಮೆಲ್ಲರನ್ನು ಬಿಟ್ಟು ನೀನು ದೂರ ಹೋಗ್ತಾ ಇದೆಯಲ್ಲ ಅಂತ ಮತ್ತೊಂದು ಕಡೆ ನನಗೆ ದುಃಖವಾಗ್ತಾ ಇದೆ ಅಣ್ಣ, ದುಃಖವಾಗ್ತಾ ಇದೆ. ಹುಚ್ಚಿ, ನನ್ನ ತಮ್ಮ ಭಾರತದ ನೆಲವನ್ನು ನುಂಗಲು ಬಂದ ಪಾಕಿಸ್ತಾನದ ವಂಚಕರನ್ನು ಒತ್ತು ಓಡಿಸಲು ಹೊರಟಿದ್ದಾನೆ ಶಿಸ್ತಿನ ಸಿಪಾಯಿಯಾಗಿ. ತಂಗಿ, ಅವನ ಶಕ್ತಿಯ ಮೇಲೆ ನನಗೆ ನಂಬಿಕೆ ಇದೆ ಅಮ್ಮ. ನನಗೂ ನಂಬಿಕೆ ಇದೆ ಅಣ್ಣ, ಆದ್ರೆ ನಾನು ಚಿಂತೆ ಮಾಡ್ತಿರೋದು ಅದಲ್ಲ. ಅಲ್ಲ ಅಣ್ಣ, ಟೈಮ್ ಸರಿಗೂ ಊಟ ಮಾಡ್ತಾನೋ ಇಲ್ಲೋ, ನಮ್ಮ ನೆನಪಲ್ಲಿ ಎಲ್ಲಿ ಕೊರಗ್ತಿರ್ತಾನೋ ಏನೋ ಅಂತ. ಮನೆಯಲ್ಲಿ ನಾನಿದ್ರೆ ಅಣ್ಣ ಊಟ ಮಾಡಬಾ, ನಾಷ್ಟ ಮಾಡಬಾ ಅಂತ ಹೊತ್ತೊತ್ತಿಗೆ ಕರೆದು ನಾನು ಊಟ ಮಾಡಿಸ್ಬೋದು. ಅಲ್ಲಿ ಅಣ್ಣನಿಗೆ ಯಾರು ಊಟ ಕೊಡ್ತಾರೋ, ಯಾವ ಊಟ ಮಾಡ್ತಾರೋ ಅಂತ ನನಗೆ ಚಿಂತೆ ಆಗಿದೆ ಅಣ್ಣ. ಅವರಿಗೆ ಎಲ್ಲ ವ್ಯವಸ್ಥೆ ಮಾಡಿರುತ್ತದೆ ತಂಗಿ ನಮ್ಮ ಭಾರತ ಸರ್ಕಾರ. ಆದರೆ ಮಾಡುವುದೊಂದೇ ಕೆಟ್ಟ ಕಾರ್ಬಾರ ತಂಗಿ. ಲಂಚ ಎಂಬ ಕೊಂಚ ಕಾಂಚನವನ್ನು ಮಂಚದ ಮೇಲೆ ಏರಿಸಿ ಗಾಮಿನಿಯರಿಗೆ ತೂರಿ ಕಾಮದಾವನ್ನು ತೀರಿಸಿಕೊಂಡು ಹೋಗುವ ಭ್ರಷ್ಟ ರಾಜಕಾರಣಿಗಳು ತುಂಬಿಕೊಂಡಿದ್ದಾರಮ್ಮ ಈ ಸಮಾಜದಲ್ಲಿ. ಅಂತ ಕೆಟ್ಟ ಕಾಮುಕರನ್ನು ಒತ್ತು ಬುದ್ಧಿ ಕಲಿಸುವ ವೀರಾದಿ ವೀರರಮ್ಮ ಈ ನಿನ್ನ ಅಣ್ಣಂದಿರರು. ಅಷ್ಟೇ ಅಲ್ಲಣ್ಣ, ರಾಜಾದಿ ರಾಜ
ರವಿರಾಜ ಈ ನಮ್ಮಣ್ಣ. ಸವಿತಾ, ಈ ನಿನ್ನ ಸವಿಯಾದ ಮಾತನ್ನು ಕೇಳಿ ಕರಗಿತಮ್ಮ ನನ್ನ ಮನ. ನಮ್ಮ ತಂಗಿ ತುಂಬಾ ಜಾಣೆ, ಬಂಗಾರದಂತ ತಂಗಿ ನಮ್ಮ ತಂಗಿ. ನೀನು ಹೇಳುವ ಮಾತು ಸತ್ಯವಿದೆ ರಣಜಿತ್. ಆನಂದದ ಆಗಸವನ್ನೇ ಹೊತ್ತಿರುವ ಈ ನಗುಮುಖ, ಪ್ರೀತಿಯನ್ನೇ ತುಂಬಿಕೊಂಡಿರುವ ಮನಸ್ಸು ಎಷ್ಟು ವರ್ಣಿಸಿದರೂ ಕಡಿಮೆನೇ ಸರಿ. ಪತಿವ್ರತೆಯ ಪಾವಿತ್ರ್ಯತೆಯನ್ನು ಹೊತ್ತು ನಿಂತಿರುವ ಈ ನಮ್ಮ ತಂಗಿಯ ಕೊರಳಿಗೆ ಒಂದು ಕಳಮಣಿಯ ಸರ ಕಟ್ಟಿಸಿದರೆ ಎಷ್ಟೊಂದು ಶೋಭೆ. ಪ್ರೀತಿ ಹೋಗೋಣ, ನೀ ಈ ತರ ಎಲ್ಲ ಮಾತಾಡಿದ್ರೆ ನನ್ನ ಆಶೆ ಬರುತ್ತೆ ನೋಡು. ಅಣ್ಣ ನೀನಾದ್ರೆ ಹೇಳು, ನಾನು ಇಷ್ಟು ಬೇಗ ಮದುವೆ ಆಗಲ್ಲ. ಪ್ರೀತಿಗೆ ಪಾತ್ರವಾಗಿರುವ ಈ ನಮ್ಮ ಪ್ರೀತಿಯ ತಂಗಿಗೆ ಪ್ರೇಮ ಸಿಂಹಾಸನ ಮೇಲೆ ಕೂರಿಸಿ ತೂಗುವಯ್ಯಾಲೆ ಮಾಡಿ ತೂಗುವ ಗಂಡನನ್ನೇ ಹುಡುಕುವೆ. ನೋಡು, ಇನ್ನೊಂದ್ಸರಿ ನನ್ನ ಮದುವೆ ಸುದ್ದಿ ಮಾತಾಡಿದ್ರೆ ನಾನು ಇಬ್ಬರ ಜೊತೆ ಟೂ 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 ಬಿಡ್ಬೇಕಾಗುತ್ತೆ ನೋಡು ಅಷ್ಟೇ. ಅಣ್ಣ ಯಾಕಣ್ಣ ಅಂದ್ರೆ ಈ ನಿನ್ ತಂಗಿ ಇಷ್ಟು ಬೇಗ ನಿಂಗೆ ಬಾರ ಆಗ್ಬಿಟ್ಲಾ? ದೌಡ್ ಮದುವೆ ಮಾಡಿ ಮನೆ ಬಿಟ್ಟು ಕಳಿಸ್ಬಿಡೋಣ ಅಂತ ಅನ್ಕೊಂಡಿದ್ದೀರಾ? ನಾ ಮದುವೆ ಆಗಲ್ಲ. ಗಂಡನೆಂದ ಕೂಡಲೇ ಮುಖದ ಕಳೆನೇ ಬೇರೆ ಆಯಿತು. ಹಾ ತಂಗಿ, ಈ ನಿನ್ನ ಮುದ್ದಾದ ಮುಖಕ್ಕೆ ಮುತ್ತಿನಂತ ವರವನ್ನೇ ಹುಡುಕುವೆ. ಒಟ್ಟಿನಲ್ಲಿ ನನ್ನ ತಂಗಿ ಸದಾ ನಗು ನಗುತ್ತಾ ಇರಬೇಕು. ಜನನಿ ಜನ್ಮಭೂಮಿ ಸ್ವರ್ಗಾದಪಿ ಗರಿಯಸಿ ಎಂಬಂತೆ ನನಗೆ ನನ್ನ ತಂಗಿಯಲ್ಲಿ ಪ್ರೀತಿ ಕಾಣಿದೆ ಸ್ವರ್ಗ, ಅದೇ ನನ್ನ ಮಾರ್ಗ. ತಂಗಿ ಸವಿತಾ, ರಣಜಿತನನ್ನು ಬಸ್ ಸ್ಟ್ಯಾಂಡ್ದವರೆಗೆ ಬಿಟ್ಟು ಹಾಗೆ ಹೊಲಕ್ಕೆ ಹೋಗಿ ಬರುತ್ತೇನೆ. ನೀನು ಇಲ್ಲೇ ಇರಮ್ಮ. ಬೇಡಣ್ಣ, ನೀವು ಒಬ್ಬರೇ ಮತ್ತೆ ದಾರಿಯಲ್ಲಿ ಬರ್ಬೇಕಾದ್ರೆ ನೀವು ಭಯ ಪಟ್ಕೊಂಡ್ಬಿಡ್ತೀರಾ. ಅದಕ್ಕೆ ನಿಮ್ ಜೊತೆಗೆ ನಾನು ಬರ್ತೀನಿ. ಏನು, ನೀನು ಹೊಲಕ್ಕೆ ಬರುವುದೇ? ಹುಚ್ಚಿ, ಬೇಡಮ್ಮ ಬೇಡ. ಒಂದು ವೇಳೆ ಅಪ್ಪಿ ತಪ್ಪಿ ಹೂವಿನಂತಿರುವ ಈ ನಿನ್ನ ಪಾದಕ್ಕೆ ಮುಳ್ಳು ಚುಚ್ಚಿದರೆ ಅದು ನನ್ನ ಹೃದಯಕ್ಕೆ ಚುಚ್ಚಿದಂತಾಗುತ್ತದೆ ತಂಗಿ, ನನ್ನ ಹೃದಯಕ್ಕೆ ಚುಚ್ಚಿದಂತಾಗುತ್ತದೆ. ಅಣ್ಣ, ಈ ನಿಮ್ಮ ತಂಗಿ ಮೇಲೆ ಅದೆಷ್ಟು ಪ್ರೀತಿ ಅಣ್ಣ, ಅದೆಷ್ಟು ವಾಸ್ತಲ್ಲ. ಈ ನಿಮ್ಮ ಪ್ರೀತಿ ನನಗೆ ನಂಬಕ್ಕೆ ಆಗ್ತಿಲ್ಲ. ನನ್ನ ಕಾಲಿಗೆ ಒಂದು ಮುಳ್ಳು ಚುಚ್ಚಿದ್ರು ಕೂಡ ನಿಮ್ಮ ಮನಸ್ಸಿಗೆ ಇಷ್ಟೊಂದು ನೋವು ಮಾಡ್ಕೊಂಡು ಹೇಳ್ತಾ ಇದ್ದೀರಲ್ಲ. ನಿಜವಾಗ್ಲೂ ನೀವು ನನ್ನ ಪಾಲಿನ ದೇವ್ರನ್ನಲ್ಲ, ನೀವು ನನಗೆ ದೇವ ಮಾನವರಾಗ್ಬಿಟ್ರಲ್ಲ, ದೇವ ಮಾನವರಾಗ್ಬಿಟ್ರಿ. ನಿಮ್ಮಂತ ಅಣ್ಣನನ್ನ ಪಡ್ಡ ನಾನೇ ಭಾಗ್ಯಶಾಲಿ ಅಣ್ಣ. ದೇವ ಮಾನವ ತಂಗಿ, ನಾನಲ್ಲಮ್ಮ ದೇವ ಮಾನವ. ಜಾತಿಯ ಭೂತವನ್ನು ಹೊಡೆದೋಡಿಸಿ ಮೇಲು ಕೀಳು ಉಚ್ಚ ನೀಚರೆಂಬ ತಾರತಮ್ಯ ಮಾಡದೆ ಸಮಾನತೆಯ ಸಮಾಜವನ್ನು ಕಟ್ಟ ಬಯಸಿದ ಜಗಜ್ಯೋತಿ ಜಗಜ್ಯೋತಿ ಬಸವೇಶ್ವರರು ದೇವ ಮಾನವರಮ್ಮ. ತಂಗಿ, ಅಷ್ಟ ಐಶ್ವರ್ಯಗಳನ್ನು ಆಶೆ ಪಡದೆ ಸ್ವಾರ್ಥದಾಸೆಗಾಗಿ ಮೋಸ ಹೋಗಿರುವ ಈ ಕೆಟ್ಟ ಪ್ರಪಂಚವನ್ನು ತ್ಯಜಿಸಿ ಒಂಟಿ ಜೀವನ ಸಾಗಿಸಿ ಏಕಾಂಗಿಯಾಗಿ ತಪವಗೈದು ತಂಗಿ, ಮನುಜ ಕುಲಕ್ಕೆ ಮುಳ್ಳಾಗಿರುವ ಸ್ವಾರ್ಥದಾಶೆಯನ್ನು ತೊಲಗಿಸಿ ಕಾಮ ಕ್ರೋಧವನ್ನು ಭಸ್ಮ ಮಾಡಿ ಶಾಂತಿ ಶಾಂತಿ ಮಂತ್ರ ಹೇಳಿದ ನಮ್ಮೂರಿನ ಶ್ರೀ ಗಂಗಾಧರ ಸ್ವಾಮಿಗಳೇ ನಿಜವಾದ ದೇವಮಾನವರಮ್ಮ. ಅವರಿಗಂತಾರ ತಂಗಿ ದೇವ ಮಾನವರು ಅಂತ. ಸತ್ಯವಾದ ಮಾತನ್ನೇ ಹೇಳಿದೆ ಅಣ್ಣ. ಆ ತಂಗಿ ಸಹಿತ ನಾನು ಯುದ್ಧಕ್ಕೆ ಹೊರಡುವ ಮುನ್ನ ಆನಂದದಿಂದ ಒಂದು ಹಾಡನ್ನು ಹಾಡಿ ಹಾರೈಸಿ ಕಳಿಸಿಕೊಡಮ್ಮ ಈ ನಿನ್ನ ಸಹೋದರನನ್ನು. ಸರಿ ಅಣ್ಣ, ನೀನು ಇಷ್ಟಪಟ್ಟಾಗಿನೇ ಆಡ್ತೀನಿ ಆಯ್ತಾ? ಅಯ್ಯೋ ಅಣ್ಣ, ಮರ್ತೇ ಬಿಟ್ಟಿದ್ದೆ, ಇವತ್ತು ರಕ್ಷಾಬಂಧನ ಹಬ್ಬ ಇದೆ. ನಿಮಗೆ ರಾಖಿ ಕಟ್ಟಿದ್ದೇನೆ, ನಾನು ಹೇಳಲೇ ಇಲ್ಲ. ನೋಡಿ ಅಣ್ಣ, ನಿನ್ನ ಕೈಗೆ ರಾಖಿ ಕಟ್ಟಿ ನಿನ್ನ ಬಾಯಿಗೆ ಸ್ವೀಟ್ ಹಾಕಿ ನೀನು ಹೇಳ್ದಾಗೇನೆ ಹಾಡಿ ಅರಿಸಿ ನಾನಲ್ಲಿ ಕಳಿಸ್ತೀನಿ, ಸರಿನಾ ಅಣ್ಣ? ಬಾ ನೀನು.
ನೆರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಿಸುತ್ತಿದೆ ಈ ರಕ್ಷಾ ಬಂಧನ. ಅಣ್ಣ ತಂಗಿಯರ ಈ ಬಂಧ ಜನ್ಮ ಜನ್ಮಗಳ ಅನುಬಂಧ. ಅಣ್ಣ ತಂಗಿಯರ ಈ ಬಂಧ ಜನ್ಮ ಜನ್ಮಗಳ ಅನುಬಂಧ. ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಿಸುತ್ತಿದೆ ಈ ರಕ್ಷಾ ಬಂಧನ. ಅಣ್ಣ ತಂಗಿಯರ ಈ ಬಂಧ ಜನ್ಮ ಜನ್ಮಗಳ ಅನುಬಂಧ. ಅಣ್ಣ ತಂಗಿಯರ ಈ ಬಂಧ ಜನ್ಮ ಜನ್ಮಗಳ ಅನುಬಂಧ. ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಿಸುತ್ತಿದೆ ಈ ರಕ್ಷಾ ಈ ರಕ್ಷಾ ದರಗಿಳಿದು ಉಡಿ ತುಂಬ ಬರವ ತುಂಬಿದರು ನಾನಲ್ಲಿ ಎದ್ದು ಕೈ ಮುಗಿದು ಈ ಅಣ್ಣನಿಂದ ಹೊರಸಾಕು. ಅಣ್ಣ ಅಣ್ಣ ಕೂಗಲು ಎಲ್ಲ ದೇವರಿರುವರು. ಅಣ್ಣ ಅಣ್ಣ ಕೂಗಲು ಎಲ್ಲ ದೇವರಿರುವರು. ಜನ್ಮಕ್ಕೆ ಒಮ್ಮಣ್ಣ ಸಾಕಿರುವರು. ಮುದ್ದಾಗಿ ನೀನು ತಂಗಿ ತಂಗಿ ಅನ್ನೋದಿನ ಶ್ರೀರಂಗೆ ಎದೆಯಾದೆ ನೀನು ಎಗಲಾದೆ ನಾನು ಅಣ್ಣ ತಂಗಿಯರ ಈ ಬಂಧ ಜನ್ಮ ಜನ್ಮಗಳ ಅನುಬಂಧ. ಅಣ್ಣ ತಂಗಿಯರ ಈ ಬಂಧ ಜನ್ಮ ಜನ್ಮಗಳ ಅನುಬಂಧ. ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಿಸುತ್ತಿದೆ ಈ ರಕ್ಷಾ ಬಂಧನ. ಲಲಲಾಲಾ, ಅಣ್ಣ ಈಗ ಸಮಾಧಾನ ಆಯ್ತಾ? ತಂಗಿ, ಈ ನಿನ್ನ ಪ್ರೀತಿಯ ಹಾಡು ಕಟ್ಟಿತಮ್ಮ ನನ್ನ ಹೃದಯದಲ್ಲಿ ಜೇನಿನ ಗೂಡು. ಅಣ್ಣ ನೋಡು, ನಿನ್ಗೆ ಇಷ್ಟ ಅಂತ ನಾನು ಸೆವಗಿ ಭಾಷೆ ಮಾಡಿದ್ದೀನಿ. ನೀನು ಉಣ್ಕೊಂಡೆ ಹೋಗ್ಬೇಕು. ಅಣ್ಣ ಇವತ್ತು ಚಿತ್ರಾನ್ನ ಮಾಡಿದ್ದೀನಿ. ಹಾಗೆ ಅಣ್ಣ ನನ್ನ ಗೆಳತಿಗೆ ಎಗ್ ರೈಸ್ ಅಂತ ತಂದು ಕೊಟ್ಬಿಡು. ಅವಳ ಆಸೆ ನಿರಾಶೆ ಮಾಡ್ಬಿಡ. ಬಾ. संदेशी आते हैं हमें तड़पाते हैं दिखते जाते हैं. ಓಹೋ ಶಶಾಂಕ್, ಬಾರೋ. ಬಹಳ ದಿನದ ನಂತರ ಈ ಸ್ನೇಹಿತನ ನೆನಪಾಯಿತೇನು ನಿನಗೆ? ಅದಿರಲಿ, ಇದೇನು ಇದ್ದಕ್ಕಿದ್ದ ಹಾಗೆ ನಿನ್ನ ಮುಖ ಕಪ್ಪಾಗಿದೆಯಲ್ಲ, ಯಾಕೋ ಸರಿಯಾಗಿ ಊಟ ಮಾಡಿಲ್ಲವೇನು? ಹೇಗೆ ಊಟ ಮಾಡಲಿರುವುದು? ಸಾಲವೆಂಬ ಸೂಲ ಈ ಬಡವರ ಕುತ್ತಿಗೆಗೆ ಕತ್ತೆಲಿಗಿನಂತೆ ನೇತಾಡುತ್ತಿರುವ ಹೊಟ್ಟೆ ತುಂಬ ಊಟ ಹೇಗೆ ಸಿಗಬೇಕಪ್ಪ, ಹೇಗೆ ಸಿಗಬೇಕು? ಹಾಗಾದರೆ ನೀನು ದಿನಾಲು ಕೂಲಿಗೆ ಹೋಗುವುದು? ಸಾಲಕ್ಕೆ ಮೂಲವಾಗಿರುವ ಈ ಬಡವನ ಬಾಳು ಕೂಲಿ ಮಾಡಿ ಕೈ ಚಾಚಿ ಕಾಸು ಕೇಳಿದರೆ ಕುತ್ತಿಗೆಗೆ ಕೈ ಹಾಕಿ ಹೊರ ಹಾಕುತ್ತಿದ್ದಾನೆ ಆ ಶಿವಕಾಂತ. ಅಷ್ಟೇ ಅಲ್ಲರಿ,
ನಾನು ಅವನ ಹತ್ತಿರ ಸಾಲ ಮಾಡಿದ್ದು 5,000, ಅದಕ್ಕೆ ಬಡ್ಡಿ ಸಮೇತ 15,000 ಎಂದು ಸಾರುತ್ತಿದ್ದಾನೆ ಆ ಶಿವಕಾಂತ ಗೌಡ. ಸಾಲವನ್ನು ನಿನ್ನಿಂದ ತೀರಿಸಲಾಗದು. ನಿನ್ನ ತಂಗಿಯನ್ನು ನನ್ನ ಮನೆಗೆ ಕೆಲಸಕ್ಕೆ ಕಳಿಸಿಕೊಡು ಎಂದು ಹೇಳಿದ ಆ ಸಾಹುಕಾರ. ಶಶಾಂಕ್, ಏನು ಮಾಡಲಿರುವುದ? ಸಾಲದ ಭಾರ ಬಡತನ ಎಂಬ ಭೂತವನ್ನು ಹೊತ್ತಿರುವ ನಾನು ಮಾತನಾಡದೆ ಮೂಕನಾಗಿ ಸ್ನೇಹದ ಸವಿ ನೆನಪಾಗಿ ನಿನ್ನ ಮನೆ ಬಾಗಿಲಿಗೆ ಬಂದಿರುವೆ ಭಿಕ್ಷೆ ಬೇಡ. ಶಶಾಂಕ್, ನಾನೇನು ಈ ನಿನ್ನ ಮಾತು ಕೇಳಿ ನನ್ನ ಕರಳು ಹಿಂಡಿದಂತಾಯಿತು ಶಶಾಂಕ್. ನನ್ನ ಕರಳು ನಿನಗೆ ಎಷ್ಟೋ ಸಾರಿ ಹೇಳಿದ್ದೆ, ಶ್ರೀಮಂತರ ಸಹವಾಸ ಬೇಡಂತ. ಇಷ್ಟೆಲ್ಲ ನಡೆದರೂ ಈ ವಿಷಯ ನನ್ನ ಮುಂದೇಕೆ ಹೇಳಲಿಲ್ಲ? ನನ್ನನ್ನು ಕ್ಷಮಿಸಿಬಿಡುವರೆ. ಈ ನಿನ್ನ ಜೀವನ ಸಂತೋಷದಿಂದ ಸುಗಮವಾಗಿ ಸಾಗುತ್ತಿರುವಾಗ ನಾನು ಬಂದು ನಿನ್ನ ಮುಂದೆ ನಿಂತರೆ ಎಲ್ಲಿ ನಿನ್ನ ನಗುಮುಖ ಹಾರಿ ಹೋಗುತ್ತದೆ ಎಂದು ತಿಳಿದು ಈ ವಿಷಯ ನಿನಗೆ ತಿಳಿಸಲಿಲ್ಲ. ಹೋಗಲಿ ಬಿಡು ಶಶಾಂಕ್, ಈಗಲಾದರೂ ನಿನ್ನ ಕೊರಗನ್ನು ನನ್ನ ಮುಂದೆ ಹೇಳಿರುವೆ ಅಲ್ಲ, ಅಷ್ಟೇ ಸಾಕು. ಶಶಾಂಕ್, ಯಾವಾಗ ಬಂದೆ? ಈಗಲೇ ಬಂದಿರಲಿ. ಹಾ ರವಿರಾಜ್, ನೀನು ತುಂಬಾ ಅದೃಷ್ಟವಂತನಪ್ಪ. ತಮ್ಮ ಹಾಗೂ ತಂಗಿಯ ಜೊತೆ ಇಷ್ಟೊಂದು ಅನ್ಯೂನ್ಯವಾಗಿ ಸಂತೋಷದ ಸಾಗರದಲ್ಲಿ ತೇಲಾಡುತ್ತಿರುವ ಅಣ್ಣನೆಂದರೆ ನೀನೇ ರವಿರಾಜ್. ಆದರೆ ನನ್ನ ಜೀವನದ ಬಡತನ ಎಂಬ ಭೂತ ಬಿರುಗಾಳಿಯಾಗಿ ಬೀಸಿ ನನ್ನ ನೆಮ್ಮದಿಯನ್ನೇ ಹಾರಿಸಿಕೊಂಡು ಇದ್ದೊಬ್ಬಳ ತಂಗಿಯ ಜೊತೆ ಪ್ರೀತಿಯಿಂದ ಮಾತನಾಡದಷ್ಟು ಮೂಕನಾಗಿ ಬಿಟ್ಟ. ನಿಜವಾಗಿಯೂ ನಾನು ನತದೃಷ್ಟನಪ್ಪ, ನತದೃಷ್ಟ. ಲೇ ಹುಚ್ಚಪ್ಪ, ಯಾರು ಅದೃಷ್ಟವಂತರು? ನಾನು ಅದೃಷ್ಟವಂತನೇ ಅಲ್ಲ ಕಣೋ. ಈಗಿನ ಕಾಲದಲ್ಲಿ ಕಾಮುಕರಾಗಿ ದುಡ್ಡಿನ ದರ್ಪದಲ್ಲಿ ಸರ್ಪವಾಗಿ ದೌರ್ಜನ್ಯ ತೋರುವ ದುಷ್ಟರು ಅದೃಷ್ಟವಂತರು. ಶಶಾಂಕ್, ನಮ್ಮ ದೇಶ ರಕ್ಷಣೆಗಾಗಿ ಕಾಶ್ಮೀರದಲ್ಲಿ ವೀರರು ಹೋರಾಡುವುದು, ಇಲ್ಲಿ ಭ್ರಷ್ಟ ರಾಜಕಾರಣಿಗಳು ಹಾರಾಡುವುದು. ಶಶಾಂಕ್, ನಮ್ಮ ದೇಶದ ಸಲುವಾಗಿ ಎಷ್ಟೋ ವೀರ ಯೋಧರು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟಿದ್ದಾರೆ. ಅಂಥವರಲ್ಲಿ ನಮ್ಮ ಅಶೋಕ ಕಾಂತೆ ಅಂತ ವೀರ ಯೋಧರು ತಮ್ಮ ಕುಟುಂಬವನ್ನೇ ಮರೆತು ಈ ನಮ್ಮ ಮಾತೃಭೂಮಿಯ ರಕ್ಷಣೆಗಾಗಿ ಹುತಾತ್ಮರಾಗಿದ್ದಾರೆ. ಅಂಥವರ ಬಗ್ಗೆ ಒಬ್ಬನಾದರೂ ಯೋಚಿಸುತ್ತಾನೇನು? ಇಲ್ಲ. ತಮ್ಮದೇ ಆದ ಈ ಲೋಕದಲ್ಲಿ ತೇಲಾಡುತ್ತಿದ್ದಾರೆ ಈ ಲೋಕದ ಬಂಡರು, ಕೈಲಾಗದ ಷಂಡರು. ನೀನು ಹೇಳುವ ಮಾತು ನಿಜವಿದೆಯಲ್ಲ, ಆದರೆ ಆ ಸತ್ಯನು ಉಳಿಸಲು ನಿಮ್ಮಿಬ್ಬರ ಸ್ನೇಹದಲ್ಲಿ ನೆಲೆಸಿದೆಯಲ್ಲ, ಅಷ್ಟೇ ಸಾಕು. ಗಣಜಿ, ಸತ್ಯದ ಸಾಹಸಿಯಪ್ಪ ಈ ನಿನ್ನಣ್ಣ, ಬಡವರ ಬಂದು ಈ ಹಳ್ಳಿಯ ಹುಲಿ. ಹೋಗಲಿ ಬಿಡು ರವಿ, ಈ ಹಾಳು ಸಮಾಜದ ಗೋಳುವ್ಯತೆ ನಮಗೇಕೆ ಬೇಕು? ಶಶಾಂಕ್, ನೀನು ನನಗಿಂತಲೂ ಹೆಚ್ಚಿಗೆ ಓದಿದವನು. ನಿನ್ನ ವಿದ್ಯೆಗೆ ಬೆಲೆ ಕಟ್ಟಿದ್ದೇನೋ ಈ ಸಮಾಜ. ಲಂಚದ ಆಶೆಗಾಗಿ ನಿನ್ನ ಭವಿಷ್ಯವನ್ನೇ ಹಾಳು ಮಾಡಿಬಿಟ್ಟರಲ್ಲೋ ಭ್ರಷ್ಟ ಅಧಿಕಾರಿಗಳು. ಶಶಾಂಕ್, ದುಡ್ಡಿದ್ದವನು ದೊಡ್ಡನಿದ್ದರೂ ದೊಡ್ಡವನೆಂದು ಕರೆಯುತ್ತದೆ ಇಂದಿನ ಈ ಸಮಾಜ. ರಾಜಕೀಯ ಮಾಡುವುದಕ್ಕಾಗಿ ಕೋಟಿಗಟ್ಟಲೆ ಖರ್ಚು ಮಾಡಿ, ರೈತನಿಗೆ ಮೋಸ ಮಾಡಿ, ಕೈಯಲ್ಲಿ ಬಾಟ್ಲಿ ಕೊಟ್ಟು ಓಟು ಹಾಕು ಎಂದು ಕೇಳುತ್ತವೆ ಇಂದಿನ ರಾಜಕೀಯ ಪಕ್ಷಗಳು. ಶಶಾಂಕ್, ಬಾಟ್ಲಿ ಕೊಟ್ಟ ಕ್ಷಣ
ಕುಡಿದ ಮತ್ತಿನಲ್ಲಿ ಮಾಡಿಕೊಂಡ ಹೆಂಡತಿಯನ್ನೇ ಮರೆಯುತ್ತಿದ್ದಾನೆ ಇಂದಿನ ಸಮಾಜದ ಪುರುಷ. ರಾಜಕೀಯ ಬೊಂಬಾಟದಲ್ಲಿ ಬೊಂಬೆಯಂತೆ ಕುಣಿದು ಕುಡಿದು ಕೊಪ್ಪಳಿಸುತ್ತಲಿದೆ ಈ ಮುಕ್ತ ಸಮಾಜ. ನೀನು ಹೇಳುತ್ತಿರುವ ಒಂದೊಂದು ನುಡಿಯು ಸಹಿತ ಸತ್ಯದ ಉಸಿರನ್ನೇ ಎಳುತ್ತಿವೆ ರವಿರ. ಆದರೆ ಆ ಅನ್ಯಾಯವನ್ನು ಅಡಿಗಿಸಲು ಅವನಿದ್ದಾನೆ ಈ ಊರಲ್ಲಿ. ರವಿ, ಈ ಸಮಾಜದ ಮೂಲೆ ಮೂಲೆಯಲ್ಲಿ ತುಂಬಿಕೊಂಡಿದೆ ಅನ್ಯಾಯ. ಅಂದಾಗ ಒಬ್ಬನಿಂದ ಸಾಧ್ಯವೇನಪ್ಪ ಧರ್ಮವನ್ನು ಬೆಳೆಸುವುದು? ನುಡಿಯದಿರು ಶಶಾಂಕ ಅಸಾಧ್ಯ ಎಂಬ ನುಡಿಯನ್ನು ಬಂಡ ಪುಂಡ ಪುಡಾರಿಗಳಿಗೆ ಗಂಡು ಗಲಿಯಾಗಿ ಅನ್ಯಾಯವನ್ನು ಮೆಟ್ಟಿ ನಿಂತು ಹಣವಂತರ ಅಟ್ಟಹಾಸವನ್ನು ಅಡಗಿಸುವುದೇ ಈ ಸಿಪಾಯಿಯ ಸವಾಲು. ಮೆಚ್ಚಿದೆ ರಣಜಿತ್, ಮೆಚ್ಚಿದೆ ನಿನ್ನ ಮಾತಿಗೆ. ಲೇ ಶಶಾಂಕ, ಕೇಳಿದೇನೋ ನನ್ನ ತಮ್ಮನಾಡುವ ಮಾತನ್ನು? ಆ ಗೌಡ ನಾಡಿದ ಮಾತಿಗೆ ತಲೆ ತಗ್ಗಿಸಿಕೊಂಡು ಬಂದು ನಿಂತಿರುವೆಯಲ್ಲ, ನಾಚಿಕೆಯಾಗಬೇಕು ನಿನ್ನ ಜನ್ಮಕ್ಕೆ. ಥು, ಹೇಳಿ. ಒಂದು ವೇಳೆ ನಿನ್ನ ಸ್ಥಾನದಲ್ಲಿ ನಾನೇನಾದರೂ ಇದ್ದಿದ್ದರೆ ಆ ಗೌಡನ ಎದೆಗೆ ಒದ್ದು ಆ ಗೌಡನ ದೇಹದಲ್ಲಿ ತುಂಬಿಕೊಂಡಿರುವ ಪಾಪದ ರಕ್ತ ಈ ಪುಣ್ಯ ಭೂಮಿಯ ಮೇಲೆ ಚೆಲ್ಲಿ ಬಿಡುತ್ತಿದ್ದೆ. ಏನು ಮಾಡಲಿರುವಿರ? ನನಗೂ ನಿನ್ನಷ್ಟೇ ರೋಷ ಆವೇಶ ಉಕ್ಕಿ ಬರುತ್ತದೆ. ಅದು ಮಾಡಿದ ಹೇಸಿ ಕೆಲಸವನ್ನು ನೆನೆಸಿಕೊಂಡೆ. ಮನೆಯಲ್ಲಿ ಬೆಳೆದ ನಿಂತ ತಂಗಿ ಇದ್ದ ದುಡ್ಡಿನ ದರ್ಪದಲ್ಲಿ ಶೇಡಿನ ಸರ್ಪವಾಗಿ ಕಚ್ಚಿದರೆ ಏನು ಮಾಡಲು? ಕಟುಕನ ಕೈಯಲ್ಲಿ ಕುರಿ ಸಿಕ್ಕರೆ ಕಡಿದು ತಿನ್ನುವನೇ ಹೊರತು ಕರುಣೆ ತೋರುವುದಲ್ಲ. ಪ್ರೀತಿಯಿಂದ ಸಾಕಿ ಸಲುಹಿದ ಕುರಿ ಕಟುಕನ ಬಾಯಿಗೆ ಬಲಿಯಾಯ್ತೆಂದು ಕಣ್ಣೀರಾಗಲಿ ಅಥವಾ ಸಿರಿವಂತರ ಸ್ವಾಧೀನವಾಯಿತೆಂದು ಸಂತೋಷ ಪಡೆದು ಹೇಳು ರವಿರಾಜ್. ಏನು ಹೇಳಲಿ ಶಿಷ್ಯ? ಈ ನಿನ್ನ ಮಾತು ಕೇಳಿ ನಾನು ಸಹಿತ ಮುಖನಾದೆ. ಅಣ್ಣ, ಈ ಹಳ್ಳಿಗೆ ಹುಲಿಯಾಗಿ ನೀನೇ ಹೀಗೆ ತಲೆ ತಗ್ಗಿಸಿ ನಿಂತರೆ ಹೇಗಣ್ಣ? ಹುಲಿ ಯಾವತ್ತೂ ಇಲಿಯಾಗಬಾರದು ಅಣ್ಣ. ಈ ನಿನ್ನ ತಮ್ಮ ಕಾಶ್ಮೀರದಲ್ಲಿ ಹೋರಾಡಿ ವಿದೇಶಿಯರನ್ನು ಒಟ್ಟೋಡಿಸಿ ಈ ನಮ್ಮ ಭಾರತಾಂಬೆಯನ್ನು ವಶಪಡಿಸಿಕೊಳ್ಳಲು ಹೊರಟಿದ್ದಾನೆ ಶಿಸ್ತಿನ ಸಿಪಾಯಿಯಾಗಿ. ಆದರೆ ನೀನು ಈಗಲೇ ಆ ಗೌಡನ ಕರ್ಮದ ಕೋಟೆಗೆ ನುಗ್ಗು ಗರ್ಜಿಸುವ ಹುಲಿಯಂತೆ. ಹಾಗಾದರೆ ನಾನು ಈಗಲೇ ಆ ಗೌಡನ ಮನೆಗೆ ಹೋಗುವೆ. ಶಶ, ನಿನ್ನ ಸಾಲವನ್ನು ನಾನು ತೀರಿಸಿ ಬರುತ್ತೇನೆ. ನೀನು ಇಲ್ಲೇ ಇರು. ಹಾ ತಂಗಿ ಸವಿತಾ, ನನ್ನ ಸ್ನೇಹಿತನಿಗೆ ಊಟ ಬಡಿಸಮ್ಮ. ಹಾ ರಣಜಿತ್, ನಿನ್ನನ್ನು ಹಾಗೆ ಬಸ್ ಸ್ಟ್ಯಾಂಡ್ದವರೆಗೆ ಬಿಟ್ಟು ಹೋಗುತ್ತೇನೆ. ನಡೆ ಹೋಗೋಣ. ಅಣ್ಣ, ನೀನು ಅಲ್ಲಿಂದ ಯುದ್ಧ ಮುಗಿಸ್ಕೊಂಡು ದೇಶಲಾಗಿ ಬರಬೇಕಾದ್ರೆ ನೀನು ಬೈರಿಗೆಲ್ಲ ಬರಬಾರ್ದು. ನನಗೆ ಇಷ್ಟವಾದ ಮಲ್ಲಿಗೆ ಹೂ ರೇಷ್ಮೆ ಸೀರೆ ತಗೊಂಡು, ನನಗೆ ಮೈಸೂರು ಪಾಕ್ ಅಂದ್ರೆ ತುಂಬಾ ಇಷ್ಟ, ಅದನ್ನ ತಗೊಂಡು ಬರ್ತಿದ್ದಾನೆ. ಆಯ್ತಮ್ಮ, ನನ್ನ ಮುದ್ದು ತಂಗಿ ನೀನು. ನಿನಗೆ ಇಷ್ಟವಾದ ಸೀರೆಯು ತಪ್ಪದೆ ತರುತ್ತೇನೆ. ಆಯ್ತೇನಮ್ಮ? ತರಲೇಬೇಕು. ಒಂದ್ ವೇಳೆ ನೀ ಏನಾದ್ರು ತರ್ಲಿಲ್ಲ ಅಂದ್ರೆ ನಿನ್ ಮನೆಯಲ್ಲ ಕರ್ಕೊಂಡಂಗಿಲ್ಲ ನಾನು. ತಪ್ಪದೆ ತರುತ್ತೇನೆ. ಆಯ್ತು? ಸರಿ ಅಣ್ಣ, ಅಲ್ಲಿ ಹೋದ್ಮೇಲೆ ನನಗೆ ಫೋನ್ ಮಾಡು. ನೆನಪಾದ್ರೆ ಹೇಳಿ, ನಾನೇ ಓಡಾಡ್ಕೊಂಡು ಅಲ್ಲಿ ಬಂದ್ಬಿಡ್ತೀನಿ. ಆಮೇಲೆ ಅಣ್ಣ, ಅದು ಇದು ತಿನ್ನಕ್ ಹೋಗ್ಬೇಡ. ಅಲ್ಲಿ ತುಂಬಾ ಇದು ಇರುತ್ತಂತೆ ಅಣ್ಣ. ತಣ್ಣ ಗಾಳಿ ಇರುತ್ತಂತೆ. ನೀನೆಲ್ಲ ಹಂಗೆ ಇರಕ್ ಹೋಗ್ಬೇಡ. ಸ್ವೀಟ್ರು ಹಾಕೋ, ತಲೆಗೆ ಟೋಪಿ ಹಾಕೋ. ಆಮೇಲೆ ನೆಗಡಿ ಬಂತಂದ್ರೆ ಶುಂಠಿ ಕಷಾಯ ಮಾಡ್ಕೊಂಡು ಕುಡಿ, ಎಲ್ಲ ಆರಾಮಾಗುತ್ತೆ. ಆಯ್ತಮ್ಮ, ನೀನು ಹೇಳಿದ ಹಾಗೆ ಮಾಡುತ್ತೇನೆ. ಆಯ್ತೆ? ಹಾ ಅಣ್ಣ, ಹಾಗೆ ಅವ್ರಿಗಿಷ್ಟು ಕಳಿಸ್ಬಿಡು. ಶುಂಠಿ ಕಷಾಯ ಅಂದ್ರೆ ಅವ್ರಿಗೂ ಇಷ್ಟ ಅಂತೆ. ಸರಿನಾ? ಅಯ್ಯೋ ಅಣ್ಣ, ಒಂದ್ ನಿಮಿಷ ಇರು, ಬಂದೆ. ಅಣ್ಣ, ತಂಗಿಗೆ ಯಾವ ತರದ ತೊಂದರೆ ಬರದ ಹಾಗೆ ಹೂವಿನಂತೆ ನೋಡಿಕೊಳ್ಳೋಣ. ಆಯ್ತು ತಮ್ಮ, ನೀನೇನು ಚಿಂತಿಸಬೇಡ. ಅಣ್ಣನ ಬಗ್ಗೆ ಏನು ಚಿಂತೆ ಮಾಡಕ್ ಹೋಗ್ಬೇಡ.
ನನ್ನನ್ನು ಹೇಗೆ ನೋಡ್ಕೋಬೇಕಂತ ಅಣ್ಣಗೆ ಚೆನ್ನಾಗಿ ಗೊತ್ತು. ಮೊದಲು ನೀ ಸೀದಾ ನಿಂದ್ರು ನಿಂಗೆ ದೃಷ್ಟಿ ತೆಗಿತೀನಿ. ಯಾಕಂದ್ರೆ ಹಾಳಾದವ್ರು ಎಲ್ಲರೂ ನಮ್ಮ ಅಣ್ಣನ ಕಣ್ಣು ಬಿಟ್ಟಿದ್ದಾರೆ ಇವರು. ತಾವು ಹೋಗಿಲ್ಲ ಅಂತಂದು ಅವ್ರಿಗೆ ಹೊಟ್ಟೆ ಕಿಚ್ಚು. ಅದಕ್ಕೆ ಇವನೇ ಹೊಂಟ್ಬಿಟ್ಟಿದ್ದಾನಲ್ಲ ಸಿಪಾಯಿ ಅಂತ ಅವ್ರಿಗೂ ಹೊಟ್ಟೆ ಕಿಚ್ಚು. ಅದಕ್ಕೆ ಅವ್ರದ್ದು ಯಾರ್ದು ಕಣ್ಣು ಬೀಳ್ಬಾರ್ದಂತ ನಿಂಗೆ ದೃಷ್ಟಿ ತೆಗಿತೀನಿ. ನಾಯಿ ಕಣ್ಣು, ನರಿ ಕಣ್ಣು, ಇವ್ರ ಕಣ್ಣು, ಅವ್ರ ಕಣ್ಣು, ಎಲ್ಲಾರ ಕಣ್ಣು ನಮ್ಮ ಅಣ್ಣಂಗೆ ಬೀಳದೇ ಇರಲಿ. ಮೊದಲು ಈ ಸಾಯಿಬಣ್ಣನ ಕಣ್ಣು ಮಾತ್ರ ಬೀಳ್ಬಾರ್ದು. ಸರಿ ಸಾಕು ಬಿಡಮ್ಮ, ಅರ್ಥಾಯ್ತು. ಅಣ್ಣ ಬೇಗ ಹೋಗಿ ಬೇಗ ಬಂದ್ಬಿಡು. ಆಯ್ತಮ್ಮ ತಂಗಿ, ನಾನು ನಿನ್ನ ಬರಲೇ. ಸರಿ ಅಣ್ಣ ಹೋಗ್ಬಾ. ಆಶೀರ್ವಾದ ಮಾಡಮ್ಮ. ನಿನ್ನ ಆಶೀರ್ವಾದ ಒಂದಿದ್ದರೆ ಸಾಕು, ಯಾವ ತೊಂದರೆಯೂ ಇಲ್ಲ. ಅಣ್ಣ ಅಲ್ಲಿಗೆ ಹೋದ್ಮೇಲೆ ಈ ತಂಗಿನ ಮರಿಬಾರ್ದು. ಸರಿ. संदेशी आती है हमें तड़पाती है, चिट्ठी आती है तो पूछी जाती है, ये घर कब आओगी, ये घर कब आओगी, देखो कब आओगी, ये घर सोना है। संदेशी आती है हमें तड़पाती है। ಹೋಗಿ ಬಾರಣಗಿ, ಯುದ್ಧದಲ್ಲಿ ಗೆದ್ದು ಜಯಶಾಲಿಯಾಗಿ ಈ ಕನ್ನಡ ನಾಡಿನ ಹೆಮ್ಮೆಯ ಪುತ್ರನಾಗು. ನಿನಗೆ ಆ ಶಿವಯೋಗಿ ಸಿದ್ದರಾಮೇಶ್ವರನು ಸರ್ವಶಕ್ತಿ ನೀಡಲೆಂದು ಪ್ರಾರ್ಥಿಸುತ್ತೇನೆ. ನಾನು ನಿನ್ನ ಬರಲೇ. ಹಾ ಅಣ್ಣ ಹೋಗ್ಬಾ. ಆ ದೇವ್ರು ನಿನಗೆ ಅಣ್ಣ ಬೇಗ ಹೋಗು. ಹೋದ್ಮೇಲೆ ನಂಗೆ ಫೋನ್ ಮಾಡೋದನ್ನ ಮಾತ್ರ ಮರಿಬೇಡ. ಇಂಥ ಸಂತೋಷದ ಶುಭ ಸಂಭ್ರಮದಲ್ಲಿ ನೀನು ಹೀಗೆ ದುಃಖಿಸುತ್ತಾ ನಿಂತರೆ ಹೇಗಮ್ಮ? ಯುದ್ಧಕ್ಕೆ ಹೋಗಿ ಬಾ ಎಂದು ಹಾರೈಸಿ ಕಳಿಸಿಕೊಡಮ್ಮ ಈ ನಿನ್ನ ಸಹೋದರನನ್ನು. ಸರಿ ಅಣ್ಣ ಹೋಗ್ಬಾ. ಆ ದೇವ್ರು ನಿನಗೆ ಒಳ್ಳೇದನ್ನೇ ಮಾಡಲಿ. संदेशी आ ತಂಗಿ, ನಾವಿನ್ನು ಬರ್ತೇವಮ್ಮ. ಸರಿ ಅಣ್ಣ ಹೋಗ್ಬಾ. संदेशी आती है हमें तड़पाती है, चिट्ठी आती है तो पूछी जाती है, ये घर कब आओगी, ये घर कब आओगी, तुमको आओगी, तुम बिन्नी घर सोना है। आती है संदेशी आती है। ಅಣ್ಣ ಬೇಗ ಹೋಗು. ಹೋದ್ಮೇಲೆ ನಂಗೆ ಫೋನ್ ಮಾಡೋದನ್ನ ಮಾತ್ರ ಮರಿಬೇಡ. ಇಂಥ ಸಂತೋಷದ ಶುಭ ಸಂಭ್ರಮದಲ್ಲಿ ನೀನು ಹೀಗೆ ದುಃಖಿಸುತ್ತಾ ನಿಂತರೆ ಹೇಗಮ್ಮ? ಯುದ್ಧಕ್ಕೆ ಹೋಗಿ ಬಾ ಎಂದು ಹಾರೈಸಿ ಕಳಿಸಿಕೊಡಮ್ಮ ಈ ನಿನ್ನ ಸಹೋದರನನ್ನು. ಸರಿ ಅಣ್ಣ ಹೋಗ್ಬಾ. ಆ ದೇವ್ರು ನಿನಗೆ ಒಳ್ಳೇದನ್ನೇ ಮಾಡಲಿ. संदेशी आ ತಂಗಿ, ನಾವಿನ್ನು ಬರ್ತೇವಮ್ಮ. ಸರಿ ಅಣ್ಣ ಹೋಗ್ಬಾ. संदेशी आती है हमें तड़पा